ಅಯ್ಯೋ ಪುಷ್ಪ, ಇರಿ, ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದಾರೆ. ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಇನ್ನು 2 ದಿನ ಅಷ್ಟೇ, ಆಮೇಲೆ ನೋಡು ನಮ್ ಪುಷ್ಪ ಚಿರತೆ ಹಂಗ್ ಓಡಾಡ್ತಾನ. ನಿಮಗ್ ಯಾರು ಗೊತ್ತಿದ್ನೋ ಅವ್ರಿಗೆ ಜ್ವರ ಬರ್ಲಿ, ಬರ್ಲಿ. ಅವನ್ ಕರೆಸ್ರಿ, ಅವನ್ ನೋಡೋಂಗ ಅನ್ಸಾತತಿ. ರೀ, ಜಾಸ್ತಿ ಮಾತಾಡಿದ್ರ ಆಯಾಸ ಆಗ್ತದ ಅಂತ, ಆಯಾಸ ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿದ್ರು. ಅವನ್ ನೋಡ್ಬೇಕ, ಅವನ್ ಕರೆಸ್ರಿ. ಅತ್ಯಾರ್ ಬರ್ತಾರ, ಬರ್ದೇ ಇರೋದಕ್ಕಾಗುತ್ತಾ? ನೀವಿವಾಗ ಕಣ್ಣೀರ್ ಹಾಕ್ಬೇಡ್ರಿ. ನೀವಿಂಥ ಸಮಯದಲ್ಲಿ ಏನೂ ಚಿಂತೆ ಮಾಡಬಾರ್ದು, ಹುಷಾರಾಗೋದನ್ನ ನೋಡ್ಬೇಕು. ಎಲ್ಲದಿಯವ್ವ? ಪುಷ್ಪ, ಅವ್ವಾರ ಇನ್ ಸ್ವಲ್ಪ ಹೊತ್ನಾಗ ಬರ್ತಾರ, ನೀನ್ ಆರಾಮಾಗಿರ. ಅವ್ವ ನೋಡ್ಬೇಕ. ಬಾ ಮಾಧವಿ, ಆಚೆ ಇರೋಣ. ಇನ್ ಸ್ವಲ್ಪ ಹೊತ್ತಿದ್ರ ಡಾಕ್ಟರ್ ಬೈತಾರ. ಬಾ ಕೊಂಡೋನು. ಆರಾಮಿರ ಪುಷ್ಪ? ഇരുಳು ಸರದೈತಿ, ಬೆಳಕಾಗೈತಿ ಅನ್ನೋ ವಿಚಾರ ಏನಾಯ್ತು ಅಂತ ಏನೂ ಗೊತ್ತಾಗ್ಲಿಲ್ಲ. ಅಲ್ಲಿ ಪಲ್ಲವಿಗೂ ಸಿಕ್ಕಿಲ್ಲ, ಪೊಲೀಸ್ ಮಂದಿಗೂ ಸಿಕ್ಕಿಲ್ಲ. ಎಲ್ಲಿಗೆ ಹೋದ್ಲು ಆಕಿ? ಏಳು ವರ್ಷ ಕೆಳಗೆ ಮಕ್ಕಳ ಅಪಹರಣ ಆಗಿದ್ದು ಈ ರಾಯದುರ್ಗದಲ್ಲಿ. ಈಗ ಮತ್ತೆ ಮಕ್ಕಳ ಅಪಹರಣ ಶುರು ಆಗೈತಿ. ಅವ್ರ ಕೈಯಲ್ಲಿ ಅನ್ನೋ ಏನಾದ್ರೂ ಅವರ ನಾನ್ರಿ ಅರ್ಸಯ್ಯ. ಹೇಳು ಅರ್ಸಯ್ಯ, ಏನಾಯ್ತು ಅನ್ನೋ ವಿಷಯ? ಅವರ ಹುಡುಕಾಟ ನಡೀತೈತಿ. ಸುಲಭದಾಗ ಅನು ಸಿಗೋ ಲಕ್ಷಣ ಕಾಣ್ತಿಲ್ರಿ. ಯಾಕಂತ ಕಾರಣ ನಿಮ್ಗೆ ಗೊತ್ತೈತಿ. ಪ್ರಾಣ ಉಳ್ಸೋ ಕೆಲ್ಸ ಅಷ್ಟು ಸುಲಭ ಅಲ್ಲ, ಆದ್ರ ಪ್ರಾಣ ತೆಗೆಯೋ ಕೆಲ್ಸ ಬಹಳ ಸುಲಭ. ಹೇಳಿದ ಕೆಲ್ಸ ಬೇಗ ಮಾಡು ಅರ್ಸಯ್ಯ. ಅವರ ನಾವ್ 1 ನಿಮಿಷ ಸುಮ್ನೆ ಕುಂತಿಲ್ರಿ, ನನ್ ನಂಬ್ರಿ. ಅಲ್ಲಿ ಏನಾಗ್ತೈತ ಅದನ್ನಾದ್ರೂ ಹೇಳ. ಅವರ ಮಕ್ಳು ಕಳ್ರು ತುಂಬಾ ಮಕ್ಳನ್ನ ಕಿಡ್ನಾಪ್ ಮಾಡಿರೋದು ಕರೆ ಐತ್ರಿ. ಆ ಕಿಡ್ನಾಪರ್ಸ್ನ ಬೆನ್ನತ್ತಿದಾರ ಈ ಪಲ್ಲವಿ ವಿಕ್ರಾಂತ. ಆ ಪಲ್ಲವಿ ಮತ್ತೆ ವಿಕ್ರಾಂತ್ ಆ ಸುಡುಕಾಡಲ್ಲಿ ಜೀವಂತವಾಗಿ ಸುಡಬೇಕು. ಅವರಿಬ್ಬರಿಗೂ ಮಕ್ಕಳ ಅಪಹರಣ ಮಾಡಿರೋರು ಸಿಗಬಾರ್ದು.
ಅವರಿಬ್ರು ತಲುಪಕ್ ಮುಂದ ನೀವುಗಳು ಅಲ್ಲಿ ತಲುಪಿರ್ಬೇಕು. ಆಯ್ತ್ರಿ ಅವರ, ನಾವು ನಮ್ಮ ಹುಡುಗರು ನೀವ್ ಹೇಳ್ದಂಗ ಮಾಡ್ತೀವಿ. ಆ ವಿಕ್ರಾಂತ್ ಮತ್ತ ಪಲ್ಲವಿ ದಿಕ್ ತಪ್ಪಕ ಏನ್ ಮಾಡ್ಬೇಕೋ ಅದೆಲ್ಲ ಮಾಡ್ತೀವಿ ಬಿಡ್ರಾ. ಅಪರ್ಣ ಆಗಿರೋ ಯಾವ ಮಕ್ಕಳು ಪಲ್ಲವಿ ಮತ್ತೆ ವಿಕ್ರಾಂತ್ ಕೈಗೆ ಸಿಗಬಾರ್ದು. ಗೊತ್ತಾಯ್ತ್ರಿ ಅವರ, ಕೆಲ್ಸ ಆಯ್ತಂತ ಅನ್ಕೊಳ್ರಿ. ಅಲ್ಲಿರೋ ಮಕ್ಳು ಯಾರು ಅವ್ರ ಹೆಸರು ಏನು ಅಂತ ನನಗೆ ತಿಳಿಬೇಕು. ಅವರ, ನೀವೇನು ಚಿಂತೆ ಮಾಡ್ಬೇಡ್ರಿ, ಕೆಲ್ಸ ಬಾರಿ ನಾಜೂಕಾಗ ನಡೀತೈತಿ. ನಾನು ಹೇಳಿದ ಕೆಲಸ ಬಹಳ ಮುಖ್ಯ. ಪಲ್ಲವಿ ಮತ್ತು ವಿಕ್ರಾಂತ್ ಮೇಲೆ ಒಂದು ಕಣ್ಣಿಡಿ. ಆಯ್ತ್ರಿ ಅವರ. ಏಯ್ ನಡ್ರ ಎಲ್ರು, ಏಯ್ ಬರ್ರ ಅಲ್ಲೋಗೋಣ, ಕೆಲ್ಸ ಐತೆ ಬರ್ರಿ, ಲಗುನ್ ಬರ್ರಿ. ಈ ಗೀತಾಕ್ ಬೇರೆ ಕೆಲಸ ಇಲ್ಲ, ನಂದೇ ನನಗೈತಿ. ವಿಕ್ರಾಂತ್ ಅವರೇ, ಯಾಕೋ ತುಂಬಾ ಭಯ ಆಗ್ತಿದೆ. ಪಲ್ಲವಿ ಅವರೇ, ನಿಮ್ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗುತ್ತೆ. ಪ್ಲೀಸ್ ಟೆನ್ಷನ್ ಮಾಡ್ಕೋಬಿಡಿ. ಅನು ವಿಷಯದಲ್ಲಿ ನೀವೆಷ್ಟು ಯೋಚನೆ ಮಾಡ್ತಾ ಇದ್ದೀರಿ ಅಂತ ನಾನೇ ನೋಡಿದ್ದೀನಲ್ಲ. ಈಗ ನಾನ್ ನಿಮ್ಮನ್ನ ಎಷ್ಟೇ ಸಮಾಧಾನ ಮಾಡಿದ್ರು ನಿಮ್ ಮನ್ಸು ಒಪ್ಪೋದಿಲ್ಲ. ಆದ್ರೂ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅನುಗ್ ಏನು ಆಗೋದಿಲ್ಲ, ಏನು ಆಗೋದಕ್ ನಾನ್ ಬಿಡೋದಿಲ್ಲ. ನನ್ ಮೇಲೆ ನಂಬಿಕೆ ಇಡಿ. ಆದ್ರೆ ನನ್ಗೆ ನನ್ನ ಅನು ವಿಷಯನೇ ದೊಡ್ಡದು. ಅವಳಿಲ್ದೆ ನನ್ನ ಜೀವನನೇ ಶೂನ್ಯ. ನಾನ್ ನೆಮ್ಮದಿಯಾಗಿ ಆರಾಮಾಗಿ ಇರ್ಬೇಕು ಅಂದ್ರೆ ಅನು ನನ್ ಕಣ್ ಮುಂದೆ ಆರಾಮಾಗಿ ಓಡಾಡ್ತಾ ಇರ್ಬೇಕು. ಅನು ಮೇಲೆ ನೀವಿಟ್ಟಿರೋ ಪ್ರೀತಿಗೆ ಆ ಭಗವಂತನೇ ಕರಗ್ತಾನೆ. ನೋಡಿ, ನನ್ ಮೇಲೆ ನಂಬಿಕೆ ಇಡಿ. ಅನುಗೆ ಒಂದು ಸಾಸಿವೆ ಕಾಳಿನಷ್ಟು ನೋವಾಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ನಾನು ಇದೀನಲ್ಲ, ಏನು ಆಗೋದಿಲ್ಲ. ಪಲ್ಲವಿಯವ್ರೆ, ಬನ್ನಿ ನನ್ ಜೊತೆ. ನೀವಿದ್ದೀರಾ ಅಂತಾನೆ ಈ ಮನ್ಸಲ್ಲಿ ಎಷ್ಟು ನೋವಿದ್ರು ಕಣ್ಣೀರ್ ಹಾಕ್ತಿಲ್ಲ. ಆದ್ರೆ ಏನ್ ಮಾಡ್ಲಿ, ಒಂದೊಂದ್ಸಲ ಮನ್ಸು ನನ್ ಮಾತೆ ಕೇಳ್ತಿಲ್ಲ ಅಷ್ಟೇ. ನೋಡಿ, ನೀವೇನು ಮಾಡ್ಬೇಡಿ. ನಾವೀಗ ಅನುನ ಹುಡುಕಕ್ ಬಂದಿದೀವಿ, ಅವಳನ್ನ ಹುಡುಕ್ತಿವಿ, ಹುಷಾರಾಗಿ ಮನೆಗೆ ಕರ್ಕೊಂಡು ಹೋಗ್ತೀವಿ. ಇಷ್ಟನ್ ಮಾತ್ರ ಮನ್ಸಲ್ಲಿ ಇಟ್ಕೊಳ್ಳಿ, ಓಕೆ? ಬನ್ನಿ ಪಲ್ಲವಿಯವ್ರೆ, ಬನ್ನಿ. ಅಯ್ಯೋ, ಇವ್ರೇನು ಕಾಲೇ ಪಿಕ್ ಮಾಡ್ತಿಲ್ಲ. ಬೇಕಾದಾಗೆಲ್ಲ ಫೋನ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ. ಈಗ ನಾನ್ ಫೋನ್ ಮಾಡ್ತಿದ್ರೆ ಕಾಲೇ ರಿಸೀವ್ ಮಾಡ್ತಿಲ್ಲ. ಆಮೇಲೆ ನನ್ಗೆ ಬೈಯೋದು. ಅಯ್ಯೋ, ಕಾಲ್ ಕಟ್ ಆಗ್ತಿದೆ. ಈ ಭೀಮಾಮಿಕವರು ಮುಂದೊಂದ್ ದಿನ ನನ್ಗೆ ಬಂಗಾರದ ಮೊಟ್ಟೆ ಕೊಡೋ ಕೋಳಿ. ಇವ್ರ ಕೈ ಬಿಡಬಾರ್ದು ನಾನು.